ನಾನು ಅಲ್ಲಿಗೆ ಹೋದ ಬಳಿಕ ಯಾರಮ್ಮ ನೀನು ಅಂತ ಕೇಳಿದಾಗ ನಾನು ಭಕ್ತಿ ದೇವಿ ಇದ್ದೀನಿ. ಇವು ಎರಡು ಜ್ಞಾನ ಮತ್ತು ವೈರಾಗ್ಯ ಅಂತಕ್ಕಂಥ ನನ್ನ ಮಕ್ಕಳು ವೃದ್ಧಾವಸ್ಥೆಯೊಳಗ ಮಲಗಿದಾರ ಅಂತಕ್ಕಂಥದ್ದನ್ನು ಕೇಳಿ ಆಕೆ ತನ್ನ ಇತಿಹಾಸವನ್ನು ತಿಳಿಸ್ತಾ, ನಾನು ದ್ರವಿಡ ದೇಶದಲ್ಲಿ ಹುಟ್ಟಿ ಕರ್ನಾಟಕದೊಳಗ ವೃದ್ಧಿಯನ್ನು ಪರಿಪಾಲನೆಯನ್ನು ಹೊಂದಿ ಮಹಾರಾಷ್ಟ್ರದೊಳಗ ಸ್ವಲ್ಪ ನಂದು ಕಿಂಚಿತ್ ಪ್ರಭಾವದ ಗುಜರಾತಿನೊಳಗೆ ಸಂಪೂರ್ಣವಾಗಿ ಜೀರ್ಣವಾಗಿದ್ದೀನಿ ಅಂತಕ್ಕಂಥದ್ದನ್ನು ಕೇಳಿ ನಾರದ ಭಗವಂತ ಅದನ್ನು ಇಲ್ಲಿ ಹೇಳ್ತಾ ಇದ್ದಾನ. ಅದಕ್ಕೆ ನನಗೆ ಬಹಳ ನೋವಾಗ್ಯದ ಅಲ್ಲಿರ್ತಕ್ಕಂಥ ಸ್ಥಿತಿಗಳನ್ನು ನೋಡಿ. ಜನರು ರೊಕ್ಕಕ್ಕೆ ಬೆನ್ನತ್ತಿ ಭಕ್ತಿಯನ್ನು ಮರೆತಾರ, ವೈರಾಗ್ಯವನ್ನು ಮರೆತಾರ, ಜ್ಞಾನವನ್ನು ಮರೆತಾರ ಅಂತ ತಿಳ್ಕೊಂಡು ಹೇಳ್ತಾ ನಾನು ಪ್ರಚಾರ ಮಾಡ್ತೀನಿ ಭಕ್ತಿಯನ್ನು ಅಂತ ಹೊರಟ. ಆದರೂ ಕೂಡ ಎಷ್ಟೆಲ್ಲ ಪ್ರಯತ್ನ ಮಾಡಿದ್ರು ಜ್ಞಾನ ವೈರಾಗ್ಯಗಳನ್ನು ಜಾಗೃತ ಮಾಡ್ತೀನಿ ಅಂದ್ರೆ ಜಾಗ್ರ ಆಗಲೇ ಇಲ್ಲ. ನೋವಾಯ್ತು ಅವನಿಗೆ. ಮತ್ತೆ ಚಿಂತೆಯೊಳಗೆ ಬಿದ್ದ. ಏನು ಮಾಡಬೇಕು? ಜ್ಞಾನ ವೈರಾಗ್ಯ ಭಕ್ತಿಗಳು ಜಗತ್ತಿನೊಳಗೆ ಪ್ರಚಾರ ಮಾಡಬೇಕಾದ್ರೆ ನಾ ಏನು ಮಾಡಬೇಕು ಅಂತ ವಿಚಾರ ಮಾಡುವಾಗ ಆಕಾಶವಾಣಿ ಆಯಿತು. ಅದು ಹೇಳಿತು, ನೀನು ಸತ್ಕರ್ಮವನ್ನು ಮಾಡಲೇಬೇಕು. ಸತ್ಕರ್ಮಗಳನ್ನು ಮಾಡ್ಬೇಕಂತ ನೀ ಹೇಳ್ತಿದಿ. ಯಾವ ಸತ್ಕರ್ಮ ಮಾಡಿದರೆ ಇವು ಜಾಗ್ರ ಆಗತ್ತವು ಅಂತ ಕೇಳಿದ್ರ ಅದನ್ನು ಸಂತ ಮಹಾತ್ಮರಿಂದ ತಿಳ್ಕೋ ಅಂತ ಹೇಳ್ತದ ಆಕಾಶವಾಣಿ. ಸಂತ ಮಹಾತ್ಮರಿಂದ ತಿಳ್ಕೋ ಯಾವ ಸತ್ಕರ್ಮವನ್ನು ಮಾಡಬೇಕು ಅನ್ನುವುದನ್ನು ಅಂತ ಹೇಳಿದ ಬಳಿಕ ಅವಾಗ ಯಾರು ನನಗೆ ಉಪದೇಶ ಮಾಡ್ಯಾರು ಆ ಸಾಧನೆಯನ್ನು ಅಂತ ಎಲ್ಲೆಲ್ಲಿ ಮಹಾತ್ಮರು ಸಂತರದರ ಎಲ್ಲ ಕಡೆ ತಿರುಗಿದ, ವಿಚಾರವನ್ನು ಕೇಳಿದ. ಯಾರು ಕೂಡ ಯೋಗ್ಯವಾಗಿರ್ತಕ್ಕಂಥ ವಿಚಾರ ತಿಳಿಸ್ಲೇ ಇಲ್ಲ. ಕೊನೆಗೆ ನಾ ಏನು ಮಾಡಿದೆ ಅಂದ್ರೆ ಚಲ್ತಾ ಪಿರ್ತಾ ಈ ಬದ್ರಿಕಾಶ್ರಮವನ್ನು ಸೇರ್ಕೊಂಡಿದ್ದೀನಿ. ಅದಕ್ಕೆ ನೀವು ನನಗೇನು ಮಾಡ್ರಿ ಅಂದ್ರೆ ಆ ಭಕ್ತಿ ಜ್ಞಾನ ವೈರಾಗ್ಯಗಳು ಜಾಗೃತ ಆಗತಕ್ಕಂಥ ವಿಚಾರವನ್ನು ತಿಳಿಸ್ರಿ ಅಂತಕ್ಕಂಥ ಪ್ರಶ್ನೆಯನ್ನು ನಾರದ ಮಾಡಿದ್ದ. ಅದಕ್ಕೆ ಈಗ ಹೇಳ್ತಾರ ಅವರು, नारद जी अनेक साधु संतों से पूछते हैं कि ज्ञान वैराग्य सहित भक्ति को पुष्टि मिले ऐसी कोई उपाय बताए. ಅದಕ್ಕೆ ಮಹಾತ್ಮರಿಗೆ ಕೇಳಿದ, ಭಕ್ತಿ ಜ್ಞಾನ ವೈರಾಗ್ಯಗಳು ಪುಷ್ಟಿ ಆಗಬೇಕು, ಅವು ಮೂರ್ಛಿತ ಆಗಿ ಬಿದ್ದವಲ್ಲ, ಅದಕ್ಕೆ ನೀವೇನಾದರೂ ಉಪಾಯಗಳನ್ನು ನನಗೆ ಹೇಳ್ರಿ ಅಂತ ಮಹಾತ್ಮರಿಗೆ ಕೇಳಿದ್ರ. ಅವಾಗ ಪರಂತು ನಿಶ್ಚಿತ ಉಪಾಯ ಕೋಯಿ ಬಿ ನಹಿ ಬತಾ ಸಕ, ಯಾರು ಕೂಡ ನಿಶ್ಚಿತವಾಗಿ ಇದನ್ನೇ ಮಾಡಬೇಕು ಅಂತಕ್ಕಂಥ ಸಾಧನೆಯನ್ನ ಯಾರು ನನಗೆ ಹೇಳಲೇ ಇಲ್ಲ. ತೋ ನಾರದ ಜಿ ಚಿಂತಾಸೆ ಪಡೆಗಯೇ. ಅವಾಗ ನಾರದನಿಗೆ ಬಹಳ ಚಿಂತೆ ಆಯಿತು. ಚಿಂತೆ ಆದ ಬಳಿಕ ವೇ ಸೋಚನೆ ಲಗೆ ಕಿ ನಿಶ್ಚಿತ ಉಪಾಯ ಬತಲಾನೆ ವಾಲೆ ಸಂತ ಮುಜೆ ಕಹಾ ಮಿಲೆಂಗೆ. ಅದಕ್ಕೆ ನಿಶ್ಚಿತವಾಗಿರ್ತಕ್ಕಂಥ ಸಾಧನೆಯನ್ನು ತಿಳಿಸುವ ಮಹಾತ್ಮರು ನಮಗೆ ಎಲ್ಲಿ ಸಿಕ್ಕಾರು ಅಂತ ತಿಳ್ಕೊಂಡು ಅವರು ವೇ ಕ್ಯಾ ಸಾಧನ ಬತಾಯಂಗೆ, ಅವ್ರು ಏನು ಸಾಧನೆಯನ್ನು ನನಗೆ ಹೇಳ್ತಾರ. ಐಸಾ ವಿಚಾರ ಕರ್ತೆ ಕರ್ತೆ ನಾರದಜಿ ಗುಮ್ತೆ ಪಿರ್ತೆ ಬದ್ರಿಕಾಶ್ರಮೆ ಆಯಾ. ಈ ರೀತಿಯಿಂದ ಚಿಂತೆಯನ್ನು ಮಾಡ್ತಾ ಮಾಡ್ತಾ ಬದ್ರಿಕಾಶ್ರಮಕ್ಕೆ ಅವರು ಬಂದಿದಾರ. ವಹ ಸನಕಾದಿ ಮುನಿಯೋಂಕೆ ಸಾತ್ ಉನ್ಕ ಮಿಲನ್ ಹುವಾ. ಅವಾಗ ಸನತ್ ಕುಮಾರರು ಸನಕಾದಿ ಋಷಿಗಳ ಜೊತೆಗೆ ಅವ್ರದ್ದೇನಾಯ್ತು, ಮಿಲನ ಆಯಿತು. ಅಲ್ಲಿ ಹೋದ್ರವರು. ಅವಾಗ ನಾರದ ಜೀನೇ ಸನತ್ ಕುಮಾರೋಂಕೋ ಯಹ ಸಾರಿ ಕಥಾ ಸುನಾಯಿ. ಇರ್ತಕ್ಕಂಥ ಪರಿಸ್ಥಿತಿ ಏನದ ಆ ಎಲ್ಲ ಕಥೆಯನ್ನ ಆ ಸನಕಾದಿ ಋಷಿಗಳ ಮುಂದೆ ಹೇಳಿ, ನಾರದಜಿ ಕಹತೆ ಹೈ ಕಿ ಮೈನೆ ಜಿಸ್ ದೇಶ ಮೇ ಜನ್ಮ ಲಿಯಾ ಹೈ ಉಸಿ ದೇಶ ಕೆ ಲಿಯೆ ಯದಿ ಉಪಯೋಗ ನ ಬನ್ ಸಕು ತೋ ಮೇರಾ ಜೀವನ್ ವೃತಾ ಹೈ. ಅದು ಕೇಳಕತ್ತಿದ ನಾರದ ಏನಂತಾನ, ನಾನು ಯಾವ ದೇಶದಲ್ಲಿ ಜನ್ಮವನ್ನು ತಗೊಂಡೆ ಆ ದೇಶಕ್ಕೆ ನನ್ನಿಂದ ಏನು ಉಪಯೋಗ ಆಗಲೇ ಇಲ್ಲ ಅಂದ್ರೆ ನಾ ಹುಟ್ಟಿದ್ದು ಏನು ಸಾರ್ಥಕತೆ ಅಂತ ನಾವು ಹೆಂಗಿರ್ಬೇಕ್ರಿ. ನಮಗೆ ಗೊತ್ತೇ ಇಲ್ಲ ನಾವು ಯಾವ ಭೂಮಿಯೊಳಗೆ ಜನ್ಮ ತಗೊಂಡಿವಿ, ಅದಕ್ಕೆ ಏನಾದರೂ ಉಪಕಾರ ಮಾಡಬೇಕು, ನನ್ನಿಂದ ನನ್ನ ದೇಶಕ್ಕೆ ಸೇವೆ ಸಲ್ಲಬೇಕಂತಕ್ಕಂಥ ವಿಚಾರ ನಾವು ಯಾರ ಮಾಡಿವೇನ್ರಿ? ಮಾಡಲೇ ಇಲ್ಲ. ಆದ ನಾರದ ಅನ್ನಕತ್ತಿದ, ನಾನು ಯಾವ ಜಾಗದೊಳಗೆ ಭೂಮಿಯೊಳಗೆ ಜನ್ಮವನ್ನು ತಗೊಂಡೆ
ಆ ಜಾಗಕ್ಕೆ ಆ ಸ್ಥಾನಕ್ಕೆ ನಂದು ಏನು ಉಪಯೋಗನೇ ಆಗಲಿಲ್ಲ ಅಂದ್ರೆ ನಾ ಹುಟ್ಟಿದ್ದು ವ್ಯರ್ಥ. ಮಹಾತ್ಮರು ಅಂತೆ ಯಾವ ಭೂಮಿಯೊಳಗೆ ಜನ್ಮವನ್ನು ತಗೋತಾರ ಅಲ್ಲಿ ಒಂದಿಷ್ಟು ಪರೋಪಕಾರಕ್ಕಾಗಿಯೇ ಬದುಕಿರ್ತಾರ. ಸದಾ ಆ ಭೂಮಿಯ ಶ್ರೇಯಸ್ಸನ್ನೇ ಬಯಸ್ತಾ ಇರ್ತಾನ. ಯಾವ ಅನ್ನ ಯಾವ ನೀರನ್ನು ಕುಡಿದಿರ್ತಾರ ಅದ್ರ ಬಗ್ಗೆ ಒಂದಿಷ್ಟು ಅಭಿಮಾನ ಇರ್ಬೇಕಂತ ಅಭಿಮಾನ. ಹೌದಿಲ್ರಿ? ನನ್ನ ದೇಶ, ನನ್ನ ಊರು, ನನ್ನ ಭೂಮಿ, ನಾನು ಜನ್ಮ ಕೊಟ್ಟಿರ್ತಕ್ಕಂಥ ನಾಡು ಅಂತಕ್ಕಂಥ ಸ್ವಾಭಿಮಾನ ಇರಲಿಲ್ಲ ಅಂದ್ರೆ ಎದಕ್ಕೆ ಬರ್ತದ್ರಿ ಜೀವನ? ಹೌದಿಲ್ಲ? ಯಾವಾಗ ರಾಮಚಂದ್ರ ಲಂಕಾವನ್ನು ಪ್ರವೇಶ ಮಾಡಿದ, ಹೌದಿಲ್ರಿ, ರಾವಣನ ಜೊತೆ ಯುದ್ಧ ಮಾಡಿದ, ಅವಾಗ ರಾವಣ ಸತ್ತ ಬಳಿಕ ಮಂಡೋದರಿ ತಂದಿ ರಾವಣನ ಕಿರೀಟವನ್ನ ರಾಮಚಂದ್ರನ ಪಾದಕ್ಕೆ ಅರ್ಪಣೆ ಮಾಡಿದ. ಯಾವಾಗ ನೀನು ಜಯವನ್ನ ಗಳಿಸಿದೆ ಅಂದ್ರ ಇವತ್ತಿನ ಹಿಡ್ಕೊಂಡು ಲಂಕಾಧಿಪತಿ ನೀನೇ ಅಂತ ಖುಷಿ ಆಗ್ತಿತ್ತು. ನಮ್ಮಂಥವ್ರು ಯಾರ ಇದ್ರ ಒಪ್ಕೊಳ್ಳಿಲ್ಲ ರಾಮ. ಏನಂತಾನ? ವಿಭೀಷಣನಿಗೆ ರಾಜನನ್ನಾಗಿ ಮಾಡ್ತೀನಿ ಅಂತ ನಾ ಮಾತು ಕೊಟ್ಟೇನಿ, ವಿಭೀಷಣನೇ ಲಂಕಾಕ ರಾಜ ಆಗಬೇಕು ಅಂತ. ಆದ್ರೆ ಲಕ್ಷ್ಮಣನ ಮನಸ್ಸಿನೊಳಗೆ ಒಂದಿಷ್ಟು ಬಂತು ನೋಡ್ರಿ ಕಸರು. ಅವಂತಾನ, ಅಣ್ಣ ಇಂಥ ಲಂಕಾ ನಗರಿ, ಬಂಗಾರದ ಅರಮನೆ, ಪ್ರತಿ ಒಂದು ಮನೆಗಳು ನಮ್ಮ ಹೆಂಗ ಬಿಲ್ಡಿಂಗ್ ಅದಾವು ಬಂಗಾರದಿಂದ ಕಟ್ಟಿರ್ತಕ್ಕಂಥ ಆ ದೇಶ ನಮ್ಮ ಪಾಲಿಗೆ ಬಂದದಂದ್ರೆ ಅಯೋಧ್ಯಕ್ಕೆ ಮರಳಿ ಯಾಕೆ ಹೋಗಬೇಕು? ಇಲ್ಲೇ ಇರೋನಂದಂತವ, ಇಲ್ಲೇ ಇದ್ದು ಬಿಡ, ನೀ ರಾಜ ಆಗು, ನಾನಿನ್ನು ಸೇವಾ ಮಾಡ್ಕೋತ ಇರ್ತೀನಿ ಅಂದ್ರ ರಾಮ ಅಂತಾನೆ, ಅಂತ ಹುಚ್ಚಿದ್ದಿ ಲಕ್ಷ್ಮಣ, ಜನನಿ ಜನ್ಮಭೂಮಿಶ್ಚ ಸ್ವರ್ಗಾದಪಿ ಗರಿಯಶಿ ಹೇಳಿದ. ಜನ್ಮ ಕೊಟ್ಟಿರ್ತಕ್ಕಂಥ ಭೂಮಿ ಸ್ವರ್ಗಕ್ಕಿಂತನೂ ಶ್ರೇಷ್ಠ ಅಂತ ಶಾಸ್ತ್ರಗಳು ವರ್ಣನೆ ಮಾಡುವಾಗ ನೀನು ಈ ಲಂಕಾ ನಗರಿಯನ್ನ ಯಾಕೆ ಮೋಹ ಮಾಡಿದೆಯಪ್ಪ? ನನ್ನ ಅಯೋಧ್ಯದ ಮಣ್ಣು ಅದು ಪರಮ ಪಾವನಾದ, ಅಲ್ಲಿನೇ ನಾ ಇರಬೇಕು ಅಂತಕ್ಕಂಥ ಮಾತನ್ನ ಹೇಳಿ ಲಂಕಾವನ್ನ ವಿಭೀಷಣನಿಗೆ ಪಟ್ಟಗಟ್ಟಿ ರಾಮ ಪುನಃ ವಾಪಸ್ ತನ್ನ ಅಯೋಧ್ಯೆ ನಗರಕ್ಕೆ ಬಂದ ಅನ್ನೋದನ್ನು ನಾವು ಕೇಳ್ತೀವಿ. ಹೌದಿಲ್ರಿ? ನಮ್ಮ ಮಂದಿ ಒಂದೀಟ ಸಾಲಿ ಕಲ್ತು ಹೊರದೇಶಕ್ಕೆ ಹೋಗಿ ಬಂದ್ರು ಅಂದ್ರ ಅವ್ರಿಗೇನು ಲಕ್ಷ್ಯ ಇಲ್ಲ ತಮ್ಮ ಊರಿನ ಬಗ್ಗೆ. ಏನದರಿ? ಎಲ್ಲೇನದರಿ ಹಳ್ಳಿಯಾಗಂತ. ಇದು ನೋಡ್ರಿ ಎಷ್ಟು ಮೂರ್ಖತನ ಇರಬೇಕು ನಮ್ಮದು. ಆಶ್ಚರ್ಯ ಅನ್ನಿಸ್ತದ. ಯಾವ ಮಣ್ಣು ನಿನಗೆ ಜನ್ಮ ಕೊಟ್ಟದ ಒಂದೀಟ್ರ ಅದಕ್ಕೆ ಗೌರವ ಸಲ್ಲಿಸ್ಬೇಕನ್ನೋದು ಬೇಕಲ್ರಿ? ಅದೇನು ಹಳ್ಳಿ ಅದ ಅಲ್ಲಿ ಯಾಕಿರ್ಬೇಕಂತ ಹಳ್ಳಿ ಬಿಟ್ಟು ಬಂದು ಸಿಟಿಯಾಗ ವಾಸ ಮಾಡ್ಕೊಂಡಾರ ಎಷ್ಟೋ ಜನ. ನೋಡ್ತೀವಿ ನಾವು, ಹಳ್ಳಿ ಹಾಳಾಗಿ ಹೋಗ್ಯವಿ, ಇವತ್ತು ಜನನೇ ಇಲ್ಲ. ಹೋಗಿ ನೋಡಿದ್ವಿ ಅಂದ್ರ ಯಾಕ ಅಲ್ಲೇನದರಿ ಹಳ್ಳಿಯಾಗಂತ. ಮಹಾತ್ಮರಂತಾರಪ್ಪ, ನೀನ್ ಜನ್ಮ ಕೊಟ್ಟದ್ದು ಊರದ ಅದು, ಹೌದಿಲ್ರಿ? ಅದು ಸ್ವರ್ಗಕ್ಕಿಂತ ಮಿಗಿಲಾಗಿರ್ತಕ್ಕಂಥದ್ದಂತ ಸ್ವತಃ ರಾಮ ಹೇಳ್ಬೇಕಾದ್ರ ನಿಂದೇನು ಪಾಡು ಅಂತ. ಅದಕ್ಕೆ ನಾರದ ಅಂತಾನ, ನನಗ ಜನ್ಮ ಕೊಟ್ಟಿರ್ತಕ್ಕಂಥ ಈ ಭೂಮಿಗೆ ನನ್ನಿಂದ ಉಪಕಾರ ಏನೂ ಆಗ್ಲಿಲ್ಲ ಅಂದ್ರೆ ನನ್ನ ಜೀವನ ವ್ಯರ್ಥ ಅಂದಂತಾವ. ನೋಡ್ರಿ, ವ್ಯರ್ಥ ಅಂತಾನ. ಅದಕ್ಕೆ ಮೇರೆ ಜೀವನ್ ವೃತ್ತ ಹೈ, ಆಪ್ ಬತಾಯೆ ಕಿ ಮೈ ಕ್ಯಾ ಸತ್ಕರ್ಮ ಕರು. ಅದಕ್ಕೆ ನೀವು ನನಗೇನಾದ್ರೂ ಹೇಳ್ರಿ, ನಾ ಏನು ಸತ್ಕರ್ಮವನ್ನ ಮಾಡಲಿ ಅಂತ ಸನಕಾದಿ ಋಷಿಗಳಿಗೆ ಪ್ರಶ್ನೆ ಮಾಡಿದಾಗ ಸನಕಾದಿ ಮುನಿ ಕತೆ ಹೈಕಿ ದೇಶಕ್ಕೆ ದುಃಖ ಸೇ ತುಮ್ ದುಃಖಿ ಹೋ. ಈ ನಿನ್ನ ದೇಶ ದುಃಖಿ ಆಗ್ಯದ ಅಂತ ತಿಳ್ಕೊಂಡು ನೀ ದುಃಖಿ ಆಗಿದೆ. ಹೌದಿಲ್ರಿ? ಮತ್ತ ನಮ್ಮ ದೇಶಕ್ಕೆ ನಮ್ಮ ಊರಿಗೆ ಏನಾದರೂ ಆಪತ್ಕಾಲಗಳು ಬಂದು ಅಂದ್ರ ನಾವೆಲ್ಲರೂ ಎಚ್ಚರ ಆಗ್ಲೇಬೇಕು. ಅದು ಆ ಮನುಷ್ಯತ್ವ ಧರ್ಮ ಅದ. ಅದು ದೇಶದ ಅಭಿಮಾನ ಬೇಕಲ್ಲ, ಊರಿನ ಅಭಿಮಾನ ಬೇಕು. ಮಹಾತ್ಮ ನಿರಂತರವಾಗಿ ಈ ಜಗತ್ತಿನ ಏಳಿಗೆಯನ್ನ ಅಪೇಕ್ಷೆ ಮಾಡ್ತಾ ಇದ್ದಾನೆ. ಯಾಕಂದ್ರ ಅದಕ್ಕೆ ಅಂತಾರೆ ಅವರು, ಜಗವೆಲ್ಲ ನಗುತ್ತಿರಲಿ ಜಗದಳು ನನಗಿರಲಿ. ಇಡೀ ದೇಶ ನಕ್ಕೋತ ಇರಬೇಕು, ಸದಾ ನಗುತ್ತಿರಬೇಕು. ಅಲ್ಲಿ ಅವ್ರ ಕಷ್ಟಗಳೆಲ್ಲ ನನಗಿರ್ಲಿ ಅಂತ ಬೇಡ್ತಾರ ಮಹಾತ್ಮರು. ನಾವೇನು ಅವ್ರಿಗೆ ಕೊಟ್ಟಿವ್ರಿ? ಹೌದಿಲ್ರಿ? ಸರ್ವೇ ಜನ ಸುಖಿನೋ ಭವಂತು, ಸರ್ವೇ ಸಂತು ನಿರಾಮಯ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್. ಎಲ್ಲೋ ಗುಡ್ಡ ಬೆಟ್ಟದೊಳಗ ಕುಂತು ಗಡ್ಡೆ ಗೆಣಸಗಳನ್ನ ತಿಂದಿರ್ತಕ್ಕಂಥ ಮಹಾತ್ಮ ಭಗವಂತನಲ್ಲಿ ಪ್ರಾರ್ಥನೆ ಏನು ಮಾಡ್ತಾನಂದ್ರೆ ನನ್ನ ಉದ್ಧಾರ ಆಗ್ಲಿ, ನನ್ನ ಸುಖ ಆಗ್ಲಿ ಅಂತ ಅಪೇಕ್ಷೆ ಮಾಡಲಿಲ್ಲ ಅವರು. ಸರ್ವೇ ಜನ ಸುಖಿನೋ ಭವಂತು. ನಾವೆಂಗದೀವಿ? ನಮ್ಮ ಮನೆಯವರಟ್ಟೆ ಸುಖಿ ಆಗಬೇಕು, ಅದಲ್ರಿ?
ನಾವಟ್ಟು ಸುಖಿ ಇದ್ರೆ ಸಾಕು, ಮಗ್ಗಲ್ದವ್ರು ಸುಖಿ ಆಗಬಾರ್ದು ನೋಡ್ರಿ ನಮಗೆ. ಹೌದಿಲ್ರಿ? ಅವ್ರು ಎಂದ ಹಾಳಾದರಂತಾನೆ ಅಪೇಕ್ಷೆ ಮಾಡ್ತೀವಿ ಹೊರತು ಮತ್ತೊಬ್ಬರ ಶ್ರೇಯಸ್ಸನ್ನ ಬಯಸ್ತಕ್ಕಂಥ ಬುದ್ಧಿ ನಮಗೆ ಬರಲಿಲ್ಲ. ಅದಕ್ಕೆ ನಾವು ಮಹಾತ್ಮರಾಗ್ಲಿಲ್ರಿ. ವಿಶಾಲ ಗುಣ ಇತ್ತು ಅಂದ್ರೆ ಸಂತ ಆಗ್ತಾನ. ಸಂಕುಚಿತವಾಗಿರ್ತಕ್ಕಂಥ ಬುದ್ಧಿ ನಿನ್ನೊಳಗ ಬಂತಂದ್ರೆ ಜೀವಾಗಿ ಕುಂದಿರ್ತೀನಿ, ಸ್ವಾರ್ಥಿ ಆಗುತ್ತಾನ ಮನುಷ್ಯ. ಅದಕ್ಕೆ ಅವರಂತಾರ, ಇಡೀ ಜಗತ್ತೆಲ್ಲವೂ ಸುಖಿ ಆಗಿರಬೇಕು, ಎಲ್ಲರೂ ನಿರೋಗಿಗಳಾಗಿ ಬದುಕಬೇಕು, ಎಲ್ಲರ ದುಃಖ ನನಗೆ ಕೊಡ್ಲಿ, ಯಾರಿಗೂ ದುಃಖ ಕೊಡಬೇಡ ಅಂತಕ್ಕಂಥ ಮಾತನ್ನ ಮಹಾತ್ಮ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾನಂದಾಗ ನಾರದನು ಕೂಡ ಅದೇ ಮಾತನ್ನು ಹೇಳಕತ್ತಾನೆ. ಇವತ್ತು ನಿನ್ನ ದೇಶ ದುಃಖಿ ಆಗ್ಯದಂತ ನಿನಗಿಷ್ಟು ದುಃಖ ಆಗಾಕತ್ತದೇನಪ್ಪ ಕೇಳ್ತಾರ ಸನಕಾದಿ ಋಷಿಗಳು. ದುಃಖ ಆಗಾಕತ್ತದ ನಿನಗ? ತುಮಾರಿ ಭಾವನಾ ದಿವ್ಯ ಹೈ. ನಿನ್ನೊಳಗೇನು ಈ ಬುದ್ಧಿ ಬಂದದಲ್ಲ, ಇದು ಸಾಮಾನ್ಯವಾಗಿರ್ತಕ್ಕಂಥ ವಿಚಾರ ಅಲ್ಲಪ್ಪ, ಅದು ದಿವ್ಯವಾಗಿರ್ತಕ್ಕಂಥ ಅಲೌಕಿಕವಾಗಿರ್ತಕ್ಕಂಥ ವಿಚಾರ ಅದ. ಭಕ್ತಿ ಕಾ ಪ್ರಚಾರ ಕರ್ನೆ ಕಿ ತುಮಾರಿ ಇಚ್ಛಾ ಹೈ. ನಿನ್ನ ಇಚ್ಛೆ ಏನಾಗ್ಯದ? ನಾ ಭಕ್ತಿಯನ್ನ ಜಗತ್ತಿನಾದ್ಯಂತ ಪ್ರಚಾರ ಮಾಡಬೇಕಂತಕ್ಕಂಥದ್ದು ನಿನ್ನ ಇಚ್ಛೆ ಅದ. ಆಪ್ ಭಾಗವತ ಜ್ಞಾನ ಮಾರ್ಗಕ ಪಾರಾಯಣ ಕೀಜಿ ಹೇಳಿದ್ರ ಅವ್ರ ಉಪಾಯ ಏನು ಮಾಡ್ಬೇಕ್ರಿ ನಾ ಸತ್ಕರ್ಮ ಅಂತ ಕೇಳಿದ್ರ, ನೀ ಭಾಗವತದ ಜ್ಞಾನ ಪ್ರಚಾರವನ್ನ ಸದಾ ಮಾಡ್ತಾ ಇದ್ದಿ ಅಂದ್ರ ಅದು ಸತ್ಕರ್ಮ, ನಿಜವಾಗಿರ್ತಕ್ಕಂಥ ಸತ್ಕರ್ಮ. ಅದು ನಾವೇನು ಅಧ್ಯಾತ್ಮದ ಚಿಂತನೆಗೆ ಮಾಡಾಕತ್ತೀವಲ್ಲ, ಇದಕ್ಕಿಂತ ದೊಡ್ಡ ಪೂಜಾ ಧ್ಯಾನ ಸತ್ಕರ್ಮಗಳು ಮತ್ಯಾವು ಇರ್ಲಿಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೆ ಶ್ರವಣ ಅಂತಕ್ಕಂಥದ್ದು ಬಹಳ ಶ್ರೇಷ್ಠ ಅದ. ಅಂತೆ ಮಹಾರಾಷ್ಟ್ರ ಮೊದಲಾಗಿರ್ತಕ್ಕಂಥ ಆ ಪ್ರದೇಶಗಳಲ್ಲಿ ಭಾಗವತ ಕಥವನ್ನ ಮ್ಯಾಲಿಂದ ಮೇಲೆ ನಡೆಸ್ತಾ ಇರ್ತಾರವ್ರು. ನಾವೇನು ಮಾಡ್ತೀವಿ? ನಮ್ಮ ಕರ್ನಾಟಕದೊಳಗ ಮಹಾತ್ಮರಾಗಿ ಹೋಗಿರ್ತಕ್ಕಂಥವ್ರ ಜೀವನ ಚರಿತ್ರೆಯನ್ನ, ಪುರಾಣಗಳನ್ನ ನಾವು ಅವಲೋಕನ ಮಾಡ್ತಾ ಇರ್ತೀವಿ. ಹಂಗ ಒಂದಿಲ್ಲ ಒಂದು ರೀತಿಯ ಸತ್ಕರ್ಮಗಳು ನಡಿಲೇಬೇಕು ಅಂತಾರವ್ರು. ಅದಕ್ಕೆ ನೀ ಜ್ಞಾನ ಯಜ್ಞ ಪಾರಾಯಣವನ್ನ ಮಾಡು, ತುಮಾರಿ ಇಚ್ಛಾ ಪೂರ್ಣ ಹೋಗಿ. ನಿಂದ ಅವಾಗ ಏನಾಗ್ತದ? ಭಕ್ತಿಯ ಪ್ರಚಾರ ಭಾಗವತದಿಂದ ಆಗುತ್ತದ, ಮತ್ಯಾವುದರಿಂದನೂ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ತುಮ್ ಭಾಗವತ ಜ್ಞಾನ ಯಜ್ಞಕರು, ಅವ್ರು ಭಾಗವತಕ ಪ್ರಚಾರಕರು. ನೀನ್ ಮಾಡು, ಈ ಭಾಗವತದ ಯಜ್ಞೆಯನ್ನ ಮಾಡು, ಇದರದೇ ಪ್ರಚಾರವನ್ನ ಮಾಡು. ಇಶೀಶೆ ಲೋಗೋಂಕ ಕಲ್ಯಾಣ ಹೋಗ. ಈ ಭಾಗವತದ ಪ್ರಚಾರದಿಂದನೇ ಎಲ್ಲಾ ಸಮಸ್ತ ಜೀವಿಗಳ ಕಲ್ಯಾಣ ಆಗತ್ತದ. ಇಸ್ ಕಥಾಸೆ ಜ್ಞಾನ ಅವ್ರ ವೈರಾಗ್ಯಕ್ಕೆ ಜಾಗೃತಿ ಹೋಗಿ. ಏನಾಗ್ತದೆ? ಇದರಿಂದ ಜ್ಞಾನ ವೈರಾಗ್ಯಗಳು ಕೂಡ ತಾನೇ ಪ್ರಚಾರ ಆಗತ್ತವು. ಮೂರ್ಛಿತವಾಗಿರ್ತಕ್ಕಂಥ ಜ್ಞಾನ ಯಜ್ಞಗಳು ಹೆಚ್ಚರಾಗತ್ತವು ಅಂತಾರೆ. ಶ್ರೀ ಭಾಗವತ ಕಿ ಕಥಾ ಜ್ಞಾನ ಭಕ್ತಿ ಅವ್ರ ವೈರಾಗ್ಯಕ್ಕೂ ಬಡಾನೆ ವಾಲಿ ಹೈ. ಇದು ಸಾಮಾನ್ಯವಾಗಿರ್ತಕ್ಕಂಥ ಗ್ರಂಥ ಅಲ್ಲ. ಯಾರು ಇದನ್ನ ಭಕ್ತಿ ನಿಷ್ಠೆಯಿಂದ ಪಾರಾಯಣ ಮಾಡ್ತಾರ ಅವ್ರಿಗೇನಾಗ್ತದಂತಾರ? ಅವರು ಭಕ್ತಿ ಜ್ಞಾನ ವೈರಾಗ್ಯಗಳು ಹೆಚ್ಚಕ್ಕೋತ ಹೋಗಿ ಒಂದು ದಿನ ಪೂರ್ಣತ್ವವನ್ನ ಆ ಮನುಷ್ಯ ಪಡ್ಕೋತಾನ ಅಂತ. ವೇದೋಂಕ ಪಾರಾಯಣ ಕರ್ನ ಅಚ್ಚ ಹೈ. ವೇದಗಳನ್ನ ಪಾರಾಯಣ ಮಾಡುವುದು ಒಳ್ಳೇದೇ ಅದ ಕರೆ. ಜಿಸ್ಸೆ ಆಪಕಿ ಇಚ್ಛಾ ಪೂರ್ಣ ಹೋಗಿ. ಅದರಿಂದನೂ ಕೂಡ ಏನಾಗ್ತದ? ನೀನ್ ಇಚ್ಛಾ ಪೂರ್ಣ ಆಗತ್ತದ. ಪರಂತು ವೇದೋಂಕೆ ಅರ್ಥ ಜಲ್ದಿ ಸಮಜ್ ಮೇ ನಹಿ ಆಸಕ್ತಿ. ಆದ್ರೆ ವೇದದ ಅರ್ಥ ಅಷ್ಟು ಸರಳವಾಗಿ ಅದು ನಮಗ ತಿಳಿಯಂಗಿಲ್ಲ. ಇಸ್ಲಿಯೇ ಸರ್ವ ವೇದೋಂಕ ಸಾರ ರೂಪ ಇಸ್ ಭಾಗವತಕ ಜ್ಞಾನ ಯಜ್ಞಕರು. ಆದ್ದರಿಂದ ಸರಳವಾಗಿರ್ತಕ್ಕಂಥ ಸಾಧನ. ವೇದಗಳನ್ನು ಓದಿ ಅದರ ಅರ್ಥ ಮಾಡ್ಕೊಳ್ಳೋದು ಎಷ್ಟು ಕಷ್ಟ ಆಗುತ್ತದ. ನಮಗೆ ಮೊದಲೇ ಟೈಮ್ ಇಲ್ಲ, ಹೌದಿಲ್ರಿ? ಅಲ್ಪಾಯುಷ್ಯಗಳು ನಾವಾಗಿರೋದ್ರಿಂದ ಆ ವೇದಗಳ ದ್ವಾರ ನಾವು ಭಕ್ತಿ ವೈರಾಗ್ಯಗಳನ್ನ ಜಾಗೃತ ಮಾಡ್ಕೊಳ್ಳೋದು ಕಷ್ಟ ಆಗುತ್ತದ. ಅದಕ್ಕೆ ಸುಲಭ ಸಾಧನವಾಗಿರ್ತಕ್ಕಂಥ ಈ ಭಾಗವತ ಶಾಸ್ತ್ರವನ್ನ ನೀ ಏನು ಮಾಡು? ಯಜ್ಞ ರೂಪವದೊಳಗ ಸತ್ಕರ್ಮವನ್ನ ಮಾಡು. ಶ್ರೀ ಭಾಗವತ ಕಥಾಕ ಅಮೃತಪಾನ ಕರ್ನೆ ಕೆ ಲಿಯೇ वे वहां से गंगा के किनारे गए. ಅವಾಗ ನಾರದ ಮಹರ್ಷಿಗೆ ನಿಜವಾಗಿರ್ತಕ್ಕಂಥ ಸತ್ಕರ್ಮ ಯಾವ ತನ್ನ ಸಂಕಲ್ಪ ಪೂರ್ತಿ ಆಗಬೇಕಾಗಿತ್ತು ಅಂತ ಕೇಳಿದ್ರ, ಈ ಭಾಗವತ ಯಜ್ಞವನ್ನ ನೀ ಮಾಡಬೇಕು, ಇದು ಕಥಾ ಪ್ರಚಾರವನ್ನ ನೀ ಮಾಡಬೇಕು ಅಂತಕ್ಕಂಥ ಮಾತನ್ನ ಸನಕಾದಿ ಋಷಿಗಳಿಂದ ಕೇಳಿದ. ಅವಾಗ ಅವ ಏನು ಮಾಡಿದ? ಇದನ್ನ ನಾನು ಮಾಡಬೇಕು ಅಂತ ತಿಳ್ಕೊಂಡು ಗಂಗಾ ನದಿ ದಂಡಿಗೆ ಹೋದ.
ಗಂಗಾ ನದಿಗೆ ಹೋದ. ಆ ದಂಡಿ ಒಳಗ ಕಿನಾರೆಗಯೇ ಶುದ್ಧ ಭೂಮಿ ಮೇ ಸಾತ್ವಿಕ ಭಾವ ಜಾಗತೆ ಹೈ. ಯಾಕೆ ಗಂಗಾ ನದಿಗೆ ಹೋದ ಅಂತ ಕೇಳಿದ್ರ, ಪರಿಶುದ್ಧವಾಗಿರ್ತಕ್ಕಂಥ ಜಾಗದೊಳಗೆ ಸಾತ್ವಿಕ ಗುಣ ಉತ್ಪತ್ತಿ ಆಗುತ್ತದೆ. ನಾವು ಯಾಕೆ ಮಠ ಮಂದಿರದೊಳಗೆ ಬಂದು ಕುಂದಿರ್ತೀವಿ? ಸಮಾಧಾನ ಸಿಗುತ್ತದಂತನ ಬರ್ತೀರಿ ನೀವು. ಮನೆಯೊಳಗೆ ಇರ್ತಕ್ಕಂಥ ರಣರಂಗ ಇಲ್ಲಿ ಬಂದು ಕುಂತಾಗ ಆಗುತ್ತಿತ್ತು ಅಂದ್ರೆ ಇಲ್ಲಿ ಬರೋದೇನು ಗರ್ಜದರಿ? ಹೌದಿಲ್ರಿ? ಎಷ್ಟೇ ತಾಪ ಆಗಿ ಜೀವ ದೇವಸ್ಥಾನ ಮಂದಿರ ಮಠಗಳಿಗೆ ಬಂದು ಕುಂತ ಅಂದ್ರೆ ಅವನಿಗೆ ಎಷ್ಟು ಆನಂದ ಆಗ್ತದೆ, ಎಷ್ಟು ಸಮಾಧಾನ ಆಯ್ತು ನೋಡ್ರಿ, ನನಗೆ ಬಹಳ ಶಾಂತಿ ಸಿಕ್ತು ನೋಡ್ರಿ, ಒಂದು ತಾಸು ಹೆಂಗೆ ಕುಂತು ಬಂದೆ ಗೊತ್ತಾಗ್ಲಿಲ್ಲ. ನಿಮ್ಮ ಅನುಭವ ಅದಾವಿಲ್ಲ ಇವು? ಮನೆಯೊಳಗಿರೋದಕ್ಕೂ ಮಠದೊಳಗಿರೋಕ್ಕೂ ವ್ಯತ್ಯಾಸ ಕಾಣ್ತದ ಇಲ್ಲ? ಸಮಸ್ತ ಪ್ರಪಂಚವನ್ನ ಮರೆತು ಕುಂತೀರಿ ನೀವು. ಏನಾಗಿರಿ? ದೇವ್ರೇ. ಏನದ ದೇವ್ರಂದ್ರೇನ್ರಿ? ಸುಮ್ಮ ಕುಂತವನೇ ದೇವ್ರು. ಎಷ್ಟು ಗಪ್ಪು ಕುಂತೈತಿ ನಮ್ಮ ಮನಸ್ಸು. ಏನಾಗೈತಿ ಅದು? ಭಾಗವತ ಚಿಂತನೆ ಬಿಟ್ರೆ ಮತ್ತೊಂದು ವಿಚಾರನೇ ಇಲ್ಲ ಅದಕ್ಕೆ. ಮನಿ ಅಂದ್ರ ಬಂತು ನೋಡ್ರಿ ಮನಿ ಮುಂದೆ, ಹೌದಿಲ್ರಿ? ಮಕ್ಕಳು ಬಂತ. ಇಲ್ಲಾಂದ್ರೆ ಏನೈತಿ? ಇಲ್ಲಿ ಕುಂತಾಗ ಪರಮಾತ್ಮರೊಳಗ ನಾವೆಲ್ಲ ಒಂದಾಗಿರ್ತೀವಿ. ಅದಕ್ಕೆ ಸಮಾಧಾನ ಸಿಗುತ್ತದೆ. ಸಾತ್ವಿಕ ಗುಣ ಜಾಗೃತ ಆಗುತ್ತದ. ಸತ್ಕರ್ಮಗಳನ್ನ ಮಾಡ್ತಾ ಇಂಥ ಶಾಸ್ತ್ರ ಪುರಾಣಗಳನ್ನ ಚಿಂತನೆ ಮಾಡುವಾಗ ಜೀವನಿಗೆ ಏನಾಗ್ತದೆ ಅಂದ್ರೆ ಸತ್ವಗುಣ ವೃದ್ಧಿ ಆಗ್ತದ. ಸತ್ವಗುಣದೊಳಗನೆ ಜ್ಞಾನ ಆಗ್ತದ. ಅದರಿಂದನೇ ಮನುಷ್ಯನಿಗೆ ಶಾಂತಿ ಸಿಗುತ್ತದ. ಅದಕ್ಕೆ ಜಾಗನೂ ಕೂಡ ಪವಿತ್ರ ಇರಬೇಕಾಗ್ತದೆ. ತಿಳಿತಿಲ್ರಿ? ಏನೋ ನೀ ಜಪ ಮಾಡು, ಧ್ಯಾನ ಮಾಡು, ಏನಾದ್ರೂ ಪೂಜೆ ಪಾಠ ಮಾಡ್ತಿದ್ದೆ ಅಂದ್ರೆ ಮನ್ಯಾಗ ಮಾಡೋದಕ್ಕಿಂತ ಮಠದೊಳಗೆ ಬಂದು ಮಾಡಿದ್ರೆ ಹೆಚ್ಚಿಗೆ ಪುಣ್ಯ ಇರ್ತದೆ. ತಿಳಿತಿಲ್ರಿ? ಅಲ್ಲಿ 10 ನಿಮಿಷ ಮಾಡೋ ಜಪ ಅಷ್ಟೇ, ಇಲ್ಲಿ ಬಂದು ಕುಂತ 5 ನಿಮಿಷ ಮಾಡಿದ್ರು ಅಷ್ಟೇ. ಪರಿಶುದ್ಧ ವಾತಾವರಣ ಇರ್ತದಲ್ಲ, ಹೆಚ್ಚಿಗೆ ಅದ್ರೊಳಗ ಫಲ ಸಿಗುತ್ತದ. ಅದಕ್ಕೆ ಸಾಮೂಹಿಕವಾಗಿ ಯಾಕೆ ಮಾಡ್ತಾರ ಪಾರಾಯಣ ಪ್ರವಚನ ಪುರಾಣಗಳನ್ನಂದ್ರ ಇಲ್ಲಿ ಏನಾಗುತ್ತಂದ್ರೆ ಯಾರ ಪುಣ್ಯ ಶ್ರೇಷ್ಠ ಇರ್ತದೋ ಯಾರ ಪುಣ್ಯ ಕನಿಷ್ಠ ಇರ್ತದೋ ಗೊತ್ತಿಲ್ಲ, ಸರ್ವರಿಗೂ ಕೂಡ ಅದರ ಲಾಭ ಸಿಗುತ್ತದ ಅಂತ ತಿಳ್ಕೊಂಡು ಏಕಕಾಲದೊಳಗ ನಾಮಸ್ಮರಣೆ ಜಪ ಸ್ತೋತ್ರಗಳನ್ನ ಮಾಡಿಸ್ತಾ ಇರ್ತಾರ. ಅದಕ್ಕೆ ಯಾವುದೋ ಒಂದು ಸತ್ಕರ್ಮ ನಿನಗೆ ಸಿದ್ಧಿ ಆಗಬೇಕಾಗಿತ್ತಂದ್ರ ಪವಿತ್ರವಾಗಿರ್ತಕ್ಕಂಥ ಜಾಗದೊಳಗನೆ ಆ ಕರ್ಮಗಳನ್ನ ಮಾಡಬೇಕು. ಭೂಮಿ ಕಾ ಪ್ರಭಾವ ಸೂಕ್ಷ್ಮ ರೀತಿ ಸೆ ಮನ್ ಪರ್ ಅವಶ್ಯ ಪಡ್ತಾ ಹೈ. ನೋಡ್ರಿ, ಭೂಮಿಯ ಏನಿರ್ತದ ಸಂಸ್ಕಾರಗಳು, ಎಂಥ ಭೂಮಿಯೊಳಗೆ ಕುಂದಿರ್ತೀವಿ ಅಂಥ ಸಂಸ್ಕಾರಗಳು ನಮ್ಮೊಳಗೆ ಬರಕ್ಕೆ ಚಾಲು ಮಾಡ್ತಾವ. ಆ ಸೂಕ್ಷ್ಮವಾಗಿರ್ತಕ್ಕಂಥ ಸಂಸ್ಕಾರ. ಅದು ಸಂಸ್ಕಾರ ಅಂದ್ರೆ ಗೊತ್ತಾಗ್ತದಿಲ್ರಿ? ಸಂಸ್ಕಾರ ಅಂದ್ರೆ ಈಗ ಚಹಾ ಮಾಡಿರ್ತೀರಿ, ಇಲ್ಲ ಸಾರು ಮಾಡಿರ್ತೀರಿ, ಸಾರು ಮಾಡಿದ್ರಿ, ಉಂಡ್ರಿ, ತೊಳೆದ್ರಿ. ಏನು ಹಚ್ಚಿ ತೊಳೆದ್ರಿ? ಸಾಬೂನು ಹಚ್ಚ ತೊಳೆದಿರ್ತೀರಿ, ಹೌದಿಲ್ರಿ? ಸಾಬೂನು ಹಚ್ಚಿ ಸ್ವಚ್ಛಂಗ ತೊಳೆದು ಡಬ್ ಹೊಡೆದಿರಿ. ಮನೆಗೆ ಬೀಗರು ಬಂದಾರ, ಗಡಬಡದಾಗ ಅದೇ ಬೋಗಣಿಗೆ ಚಹಾ ಮಾಡಿದ್ರಿ. ಹೆಂಗಾತ್ರಿ ಅದು? ಖಾರ ಬಿಟ್ಟದಿಲ್ಲ ಅದು. ನಾ ಕೇಳ್ತೀನಿ, ತೊಳೆದಿದ್ದಿಲ್ಲ ಏನ್ರಿ ಅದನ್ನ ನೀವು? ಎಷ್ಟು ಸ್ವಚ್ಛ ತೊಳೆದಿರಿ, ಹೌದಿಲ್ರಿ? ಸಾಬೂನು ಹಚ್ಚಿ ಬೇಕಾದಷ್ಟು ಸ್ವಚ್ಛ ಮಾಡಿರಿ ಕರೆ, ಆದ್ರೂ ಕೂಡ ಸೂಕ್ಷ್ಮ ಸಂಸ್ಕಾರ ಉಳ್ಕೊಂಡದ ಅಲ್ಲಿ, ಹೌದಿಲ್ರಿ? ಸೂಕ್ಷ್ಮ ಸಂಸ್ಕಾರ ಏನು ಮಾಡ್ತದ? ಬಿಟ್ಟಿತ್ ನೋಡ್ರಿ. ಅದು ಚಾ ಕೂಡ ಸಿಹಿ ಹೋಗಿ ಖಾರ ಹಾಕಿ ಕುಂತದ. ಅದಕ್ಕೆ ಸಂಸ್ಕಾರ, ಹೌದ್ರಿ? ಹಂಗ ಮಹಾತ್ಮರಂತರ ಭೂಮಿಯೊಳಗಿರ್ತಕ್ಕಂಥ ಗುಣನೂ ಕೂಡ ಆ ಜಾಗದ ಕುಂತ ಮನುಷ್ಯನಿಗೆ ಬರ್ತಾವು. ಒಂದು ಸಲ ಏನಾಗಿತ್ತು, ಯಾವಾಗ 14 ವರ್ಷ ವನವಾಸ ಮಾಡಬೇಕಾಯ್ತು ರಾಮನಿಗೆ. ರಾಮನಿಗೆ ಒಬ್ಬನಿಗೆ ವನವಾಸ ಇತ್ತೇನು? ಲಕ್ಷ್ಮಣಗಿತ್ತೇನ್ರಿ? ಅವ ಬಂದಾನ ಸೇವಾಕ. ಏನಂತ? ನಮ್ಮಣ್ಣ ದೇವ್ರು, ನಾನು ನಮ್ಮ ಅಣ್ಣನಿಂದೇ ಹೋಗ್ಬೇಕು, ಅವನ ಹಿಂದೆ ನಾ ಇರಬೇಕು ಪರಿಚಯಿಯಾಗಿ ಅಂತ ತಿಳ್ಕೊಂಡು ನಾ ಬರ್ತೀನಿ ಅಂದವ. ಬೇಡ, ನೀ ಇಲ್ಲೇ ಇರು. ಯಾಕ? ಹೆಂಡತಿ ಅಳ, ತಾಯಿ ಅದಾಳ, ತಂದಿ ಅದಾರ, ಅವರೆಲ್ಲರನ್ನ ಬಿಟ್ಟು ನನ್ನ ಜೊತೆ ಬರೋ ಅವಶ್ಯಕತೆ ನಿನಗಿಲ್ಲ. ಸುಮಿತ್ರ ಅಂತಾಳ, ಇಲ್ಲ ಇಲ್ಲ, ನಿನ್ನ ತಾಯಿ ಅಂದ್ರನೇ ಸೀತಾ, ನಿನ್ನ ತಂದಿ ಅಂದ್ರನೇ ರಾಮ. ಇವತ್ತಿನಿಡ್ಕೊಂಡು ನೀನು ತಂದೆ ತಾಯಿಯ ಸೇವೆಯನ್ನು ಮಾಡುವುದು ನಿನ್ನ ಕರ್ತವ್ಯ ಅಂತ ತಿಳ್ಕೊಂಡು ಸುಮಿತ್ರ ಸ್ವತಃ ಲಕ್ಷ್ಮಣನನ್ನ ರಾಮನಿಗೆ ಒಪ್ಪಿಸಿದ್ಲಂತ. ಸದಾ ನಿನ್ನ ಸೇವಾ, ಅವರು ಮಲ್ಕೊಂಡಿದ್ರು ಕೂಡ ಎಚ್ಚರವಾಗಿದ್ದುಕೊಂಡು ಸೇವಾ ಮಾಡು. ಎಷ್ಟು ಚಂದ ಹೇಳ್ತಾಳೆ ಸುಮಿತ್ರ. ಬಹಳ ಚಂದ ವರ್ಣನೆ ಮಾಡಿದಾರ ಅದನ್ನು, ಅವರು ಸಂವಾದವನ್ನು ರಾಮಾಯಣದೊಳಗೆ. ಅಂದ್ರ ಆಕಿ ಅಂತಾಳ, ಅವರು ಉಂಡು ತಿಂದು ಉಳಿದ ಬಳಿಕ ಉಳಿತಂದ್ರೆ ಊಟ ಮಾಡು, ಇಲ್ಲಂದ್ರೆ ಊಟ ಮಾಡಕ್ಕೆ ಹೋಗ್ಬೇಡ.
ಅವರು ಮೊದಲು ಉಣಬೇಕು. ಅವರು ಮಲಗಿದ್ದಾಗ ನೀನು ಸದಾ ಎಚ್ಚರಿದ್ದವರನ್ನ ಕಾಯಬೇಕು. ಇದು ನಿನ್ನ ನಿಜವಾಗಿರ್ತಕ್ಕಂಥ ತಂದೆ ತಾಯಿ ಸೇವಾದ ನೋಡು ಅಂತ ಸುಮಿತ್ರ ಪರಿಪರಿಯಾಗಿ ಬುದ್ಧಿಯನ್ನು ಹೇಳ್ತಿರ್ತಾಳ. ಕೌಶಲ್ಯ ಕಣ್ಣಾಗ ನೀರು ಬರ್ತಾವ್ ಅಂತಳಕ್ಕಿ. ನೋಡಪ್ಪ, ಯಾವಾಗ ಸುಮಿತ್ರ ಲಕ್ಷ್ಮಣನನ್ನ ನಿನಗೆ ಒಪ್ಸಿದಾಳ, ನನ್ನ ಮಗ ಲಕ್ಷ್ಮಣನನ್ನ ನಿನಗ ಕೊಡ್ತೀನಿ ಅಂದ್ರ ವಾಪಸ್ ಹೆಂಗ ಕರ್ಕೊಂಡೋಗಿ ಹಂಗೆ ತಂದು ಬಿಡ್ಬೇಕಂತ ಹೇಳ್ತಾಳ ಕೌಶಲ್ಯ. ಆಯ್ತು ಅಂತ ತಿಳ್ಕೊಂಡು ವನವಾಸಕ್ಕೆ ಹೋದ್ರ ಸೀತಾನು ಜೊತೆಯಾಗಿ ಹೋದ್ಲು. ಇಬ್ಬರಿಗೆ ಸೇವಾ ಮಾಡ್ಬೇಕಲ್ಲಮ್ಮ. ಒಟ್ಟು ಹಗಲು ರಾತ್ರಿ 14 ವರ್ಷ ನಿದ್ದೆ ಮಾಡಿಲ್ಲ ಅಂತವ್. 14 ವರ್ಷ ನಿದ್ದಿನೇ ಮಾಡಲಿಲ್ಲ ಲಕ್ಷ್ಮಣ. ಹಗಲು ರಾತ್ರಿ ಎಚ್ಚರಿದ್ದೇ ಅವ ಏನು ಮಾಡಿದಂತ ಸೇವಾ ಮಾಡ್ತಿದ್ನಂತ. ಅದಕ್ಕೆ ಮೇಘನಾದನನ್ನ ಕೊಲ್ಲಾಕ ಬಂತವನಿಗೆ. ಮೇಘನಾದ ರಾವಣನ ಮಗ, ಅವನು ಇಂದ್ರಜಿತ ಅಂತಕ್ಕಂಥ ಹೆಸರವನಿಗೆ, ಮೇಘನಾದನಿಗೆ. ಅಂದ್ರೆ ಇಂದ್ರನನ್ನು ಸೋಲಿಸಿದ್ದ ಅಂತ. ಅಷ್ಟು ಪರಾಕ್ರಮಿಯಾಗಿರ್ತಕ್ಕಂಥ ರಾವಣನ ಮಗ ಬ್ರಹ್ಮನಿಂದ ವರವನ್ನ ಪಡ್ಕೊಂಡಿರ್ತಾನವ. ಏನಂತ? ಯಾರು 14 ವರ್ಷ ಅನ್ನ ನೀರುಗಳನ್ನ ಉಂಡಿರಬಾರ್ದು, ನಿದ್ರೆಯನ್ನ ಮಾಡಿರಬಾರ್ದು, ಅಂಥವ್ರಿಂದ ನಾನು ಸಾವಾಗಿರ್ಬೇಕಂತ. ಹಂಗೆ ಯಾರ ಇರ್ತೀವಿ ನಾವು ಭೂಮಿ ಮ್ಯಾಗ್ರಿ? ಹೆಂಗ್ರಿ? ಅನ್ನಿಲ್ದ ಬದುಕ್ತದೇನು ಶರೀರ? ಅನ್ನ ಉಂಡಿರಬಾರ್ದು ಅಂತ, ನಿದ್ದಿನೂ ಆಗಿರಬಾರ್ದು ಅಂತ. ಅಂಥವ್ರಿಂದ ನಾನು ಸಾವು ಅಂತಕ್ಕಂಥ ರಹಸ್ಯವಾದ ತತ್ವವನ್ನ ಯುದ್ಧ ಭೂಮಿಯೊಳಗೆ ಯಾರು ಹೇಳ್ತಾರ? ಲಕ್ಷ್ಮಣನಿಗೆ ಅವಾಗ ಇವ ಹೇಳ್ತಾನ, ಅವರ ಕಾಕನಾಗಿರ್ತಕ್ಕಂಥ ವಿಭೀಷಣ ಹೇಳ್ತಾನ. ಗೊತ್ತಾಗಿನೇ, ಆ ಭೇದ ಗೊತ್ತಾಗಿನೇ ಏನು ಮಾಡಿದ್ರಿ? ಆ ಮೇಘನಾದನನ್ನ ಕೊಂದ ಲಕ್ಷ್ಮಣ ಅಂತ ಕೇಳ್ತೀವಿ ನಾವು. ಅಂದ ಬಳಿಕ ಇಷ್ಟು ಅಣ್ಣನೇ ದೇವರು ಅಂತ ತಿಳ್ಕೊಂಡು ಸೇವಾ ಮಾಡ್ತಾ ಹಗಲು ರಾತ್ರಿ ಕಣ್ಣಿಟ್ಟು ಸೇವಾ ಮಾಡ್ತಿದ್ದ ಪುಣ್ಯಾತ್ಮ. ಪ್ರಸಂಗ ಏನಾಯ್ತು? ಸಂಚಾರ ಮಾಡ್ತಾ ಮಾಡ್ತಾ ವನವಾಸದೊಳಗೆ ಹೋಗುವಾಗ ಕಿಷ್ಕಿಂಧ ಅಂತಕ್ಕಂಥ ಪರ್ವತಕ್ಕೆ ಬಂದ್ರಂತ. ಕಿಷ್ಕಿಂಧ ಯಾಕಂದ್ರ ಸೀತೆಯನ್ನ ರಾಮ ಹರಣ ಮಾಡಿರ್ತಾನಲ್ಲ, ಅಪಹರಣ ಮಾಡಿದಾಗ ಅವಾಗ ಅವನಿಗೆ ಸುಗ್ರೀವನ ಸಹಾಯ ಬೇಕಾಗಿರ್ತದೆ. ಸುಗ್ರೀವನ ಸೈನ್ಯದಿಂದನೇ ಹುಡುಕಬೇಕಾಗಿರ್ತದ. ಆ ಪ್ರಸಂಗದೊಳಗ ಅವ್ರಿರ್ತಕ್ಕಂಥ ಕ್ಷೇತ್ರಕ್ಕೆ ಹೋಗ್ಬೇಕಂತ ತಿಳ್ಕೊಂಡು ಆ ಜಾಗಕ್ಕೆ ಬಂದಿರ್ತಾರ. ಅಲ್ಲಿ ಕಿಷ್ಕಿಂಧ ಅಂತಕ್ಕಂಥ ಹಂಪಿ ಹತ್ರ ಬರ್ತದೆ ಕಿಷ್ಕಿಂಧ. ಅಲ್ಲಿ ಬಂದು ರಾಮ ಲಕ್ಷ್ಮಣ ಸೀತಾ ಆ ಸ್ಥಾನದೊಳಗ ಒಂದು ದೊಡ್ಡ ಗಿಡ, ಆ ಗಿಡದ ಕೆಳಗ ಸೀತಾ ಮತ್ತು ರಾಮ ಕುಂತಿರ್ತಾರೆ. ಹಣ್ಣು ತರಕ್ ಹೋಗ್ಬೇಕಂತ ಹೊಂಟಿರ್ತಾನಿವ. ಲಕ್ಷ್ಮಣರಿ ಎಂದೂ ಮನುಷ್ಯನೊಳಗ ಸಿಟ್ಟಿಲ್ಲ, ಅಣ್ಣನ ಬಗ್ಗೆ ಅನ್ಯತಾ ಭಾವನೆ ಇರಲಾರ್ದು ಲಕ್ಷ್ಮಣ ಆ ಪ್ರದೇಶಕ್ಕೆ ಹೋದ ತಕ್ಷಣ ಅವನು ಉದ್ರೇಕ ಆಗಕತ್ತೆ ಅಂತ ಅವನ ಮನಸ್ಸು. ನಾ ಯಾಕೆ ಮಾಡ್ಬೇಕು ಇವನು ಸೇವಾ? ಇವನ್ ನನಗೆ ಸಂಬಂಧ ನೋಡಿ, ದೇವ್ರಂತ ತಿಳಿದವ. ನಾ ಹೋಗಿನ ವಾಪಸ್ ಅಯೋಧ್ಯೆ ಕನ್ನಕತ್ತಿದ ರಾಮನಿಗೆ. ನಾ ಎಷ್ಟಂತ ಮಾಡ್ಬೇಕು ನಿನ್ನ ಸೇವಾ? ನಾನು ಮಾಡಂಗಿಲ್ಲ, ನನಗ ನಿನಗೇನು ಸಂಬಂಧ ಅದ? ನಾ ಹೋಗಿ ನಮ್ಮ ಅಪ್ಪ ಅವನ ಸೇವಾ ಮಾಡ್ತೀನಿ, ನಾನು ನಿನ್ನ ಜೊತೆಗೆ ಬರಂಗಿಲ್ಲ ಅಂತ ಇಷ್ಟು ಸಿಟ್ಟಿಲೆ ಮಾತಾಡಕತ್ತಿದ. ಆಶ್ಚರ್ಯ ಆಯ್ತು ರಾಮನಿಗೆ. ಯಾಕೆ ಹಿಂಗಿಷ್ಟು ವರ್ಷ ಬಂದ ನನ್ನಿಂದ ತಿರುಗುತ್ತಾ ಆದ್ರೂ ಕೂಡ ಎಂದೂ ಕೂಡ ಅವನ ಬಾಯಿಯೊಳಗೆ ನಿನ್ನ ಸೇವನ ಯಾಕೆ ಮಾಡಲಿ, ನೀನೇ ನನಗೆ ಸಂಬಂಧ ಅಂತಕ್ಕಂಥ ಶಬ್ದ ಪ್ರಯೋಗ ಮಾಡಲಿಲ್ಲ. ಇವತ್ತ್ಯಾಕೆ ಹಿಂಗ ಮಾಡ್ತಾನ ಅಂತ ಆಶ್ಚರ್ಯ ಆಯ್ತು ರಾಮನಿಗೆ. ಆಯ್ತು, ಹಣ್ಣು ತಗೊಂಡು ಬಾ ಹೋಗು ಅಂತ ಕಳಿಸಿದ. ಹಣ್ಣು ತಗೊಂಡು ಬಂದ ಬಳಿಕ ಅಯೋಧ್ಯೆಯಿಂದ ಮಣ್ಣನ್ನ ಕಟ್ಕೊಂಡು ಬಂದಿದ್ದ. ಯಾರು? ರಾಮಚಂದ್ರ. ದಿನ ಆ ಮಣ್ಣನ್ನ ಪೂಜೆ ಮಾಡ್ತಿದ್ದಂತ. ಮಾತೃಭೂಮಿ ಅದು ದೇವರು ಅಂತ ತಿಳ್ಕೊಂಡು ಅಯೋಧ್ಯೆಯ ಮಣ್ಣನ್ನ ಪೂಜೆ ಮಾಡ್ತಿದ್ದಲ್ಲ. ಆ ಮಣ್ಣು ಏನು ಮಾಡಿದ ಅಂದ್ರೆ ಆ ಸ್ಥಳದೊಳಗೆ ಹಾಕಿದ. ಅಲ್ಲಿ ಅವನನ್ನ ನಿಂದ್ರಿಸಿದ, ಲಕ್ಷ್ಮಣನನ್ನ ಇಲ್ಲಿ ಬಾ ಅಂತ. ಯಾವಾಗ ಆ ಮಣ್ಣಿನೊಳಗೆ ನಿಂತ ಪಶ್ಚಾತ್ತಾಪ ಆಗಕತ್ತಿತ್ತು. ನಮ್ಮ ಮಣ್ಣನ್ನು ಇಷ್ಟೊತ್ತನ ಸುಮ್ಮನೆ ಬೈದಲ್ಲ ಅಂತ ಅಳಕತ್ತಿದ್ನ. ನನ್ನ ತಪ್ಪಾಯ್ತು, ನಾ ಯಾಕಂದ್ಯೋ ಏನೋ ಗೊತ್ತಿಲ್ಲಪ್ಪ, ನಾನು ನಿನ್ನ ಜೊತೆಗೆ ಬರ್ತೀನಿ ಅಂತ ಅಳಕತ್ತಿದ. ಮತ್ತ ಕ್ಷಮಾ ಮಾಡೋಣ, ನನ್ನ ತಪ್ಪಾಗ್ಯದ, ನಾ ಅನಬಾರ್ದಿತ್ತು ಅಂತ ಮತ್ತ ಏನು ಮಾಡಿದ? ಕ್ಷಮ ಕೇಳಕತ್ತಿದ. ಆಯ್ತು, ನೀರು ತಗೊಂಡು ಬಾ ಅಂತ ಕಳಿಸಿದ. ನೀರು ತಗೊಂಡು ಬಂದ ಬಳಿಕ ಅಯೋಧ್ಯದ ಮಣ್ಣನ್ನು ತೆಗೆದ. ಯಾವಾಗ ಆ ಮಣ್ಣಿನ ಅಲ್ಲಿ ಬಂದ ರಾಮನ ಮುಂದೆ ಚಾಲು ಮಾಡಿದ ಮಾತು, ನಾ ಯಾಕೆ ಬರಲಿ, ನಿನ್ನ ಸೇವೆ ಯಾಕೆ ಮಾಡಲಿ ಅಂತ ಚಾಲು ಮಾಡಿದ. ರಾಮನಿಗೆ ಗೊತ್ತಾಯ್ತು ಇದೇನದ? ಭೂಮಿಯ ಪ್ರಭಾವ. ಯಾಕಂದ್ರೆ ವಾಲಿ ಸುಗ್ರೀವ ಅಂತಕ್ಕಂಥ ಅಣ್ಣ ತಮ್ಮಂದಿರು ರಕ್ತದ ಹೋಳಿಯನ್ನ ಹರಿಸಿರ್ತಕ್ಕಂಥ ಆ ಭೂಮಿ ಇವತ್ತಿನವರೆಗೂ ಕೂಡ
ಅಲ್ಲಿ ಅಣ್ಣತಮ್ರು ಯಾರು ಪ್ರೀತಿ ಪ್ರೇಮದಿಂದ ಇರಂಗನ ಇಲ್ಲ ಅಲ್ಲಿ. ಭಾಳ ವಿಚಿತ್ರ ಅನಿಸ್ತದ ನಮಗೆ. ಯಾಕಂತ ಗೊತ್ತಿಲ್ಲ, ನಾವು ಆ ಕಡೆ ಅಲ್ಲೇ ಹುಟ್ಟಿವಿ ಕರೆ. ಅಣ್ಣತಮ್ರು ಸದಾ ಹೊಡೆದಾಟ, ಕೊಡ್ಲಿ ಬಡಿಗಿನೇ ತಗೋತಾವವು. ಯಾಕೆ ತಗೋತಾವಂತನ ಗೊತ್ತಾಗಿರ್ಲಿಲ್ಲ ನನಗೆ. ಯಾವಾಗ ಮಠಕ್ಕೆ ಬಂದೆ ಇದು ಕತಿ ಕೇಳಿದ ಆಶ್ಚರ್ಯ ಅನಿಸ್ತ. ಅದಕ್ಕೆ ನಮ್ಮ ಊರ ಕಡೆ ಹಿಂಗೆ ಬಿಡದಾಡ್ತವೇನೋ ಅಣ್ಣತಮ್ರು ಅಂತ ನನಗೆ ಅವಾಗ ಗೊತ್ತಾಯ್ತು. ಅದು ಆಶ್ಚರ್ಯ. ಭಾಳ ದೂರ ಇಲ್ಲ ಮೂರಿಗೆ ಅದು. ಅದಕ್ಕೆ ಅಣ್ಣತಮ್ಮರು ಜಗಳ ಆಡಿರ್ತಕ್ಕಂಥ ಭೂಮಿಯೊಳಗ ರಾಗದ್ವೇಷ ತುಂಬ್ಯದಲ್ಲಿ, ಮಣ್ಣಿನ ಕಣಕಣದೊಳಗೂ ತುಂಬ್ಯದಂತ ತಿಳ್ಕೊಂಡು ಪವಿತ್ರ ಭಾವನೆ ಉಳ್ಳಂತ ಲಕ್ಷ್ಮಣನಿಗೆ ಪ್ರಭಾವ ಬೇರೆ ಅದ ಅಂದ್ರ ಭೂಮಿಯಲ್ಲಿ ಎಷ್ಟು ಸೂಕ್ಷ್ಮ ಇರ್ಬೇಕು ನೋಡ್ರಿ ಗುಣ. ಗೊತ್ತಾಯ್ತು ರಾಮನಿಗೆ, ಇಲ್ಲಿದ್ವಿ ಅಂದ್ರ ಇದ್ರ ಪ್ರಭಾವ ಅವನ ಮ್ಯಾಗ ಬೀಳ್ತದ, ನಡಿ ಹೋಗೋಣ ಅಂತ ತಿಳ್ಕೊಂಡು ರಾಮ ಅಲ್ಲಿಂದ ಮುಂದೆ ಕರ್ಕೊಂಡೋದ. ಯಾವಾಗ ಆ ಕಿಷ್ಕಿಂಧ ಕ್ಷೇತ್ರವನ್ನ ದಾಟಿದ್ರು ಮತ್ತ ಪಶ್ಚಾತ್ತಾಪ, ನಮ್ಮ ಅಣ್ಣಗೆ ಹಂಗೆ ಬೈದ್ನಲ್ಲ, ನಾ ಎಂಥ ಪಾಪ ಮಾಡಿದ್ನಲ್ಲ, ದೇವ್ರಂತ ನಮ್ಮ ಅಣ್ಣನಿಗೆ ನೋವು ಮಾಡಿದೆ ಮನಸ್ಸಿಗೆ ಅಂತ ಕ್ಷಮ ಕೇಳವ. ಗೊತ್ತಾಯ್ತು ಅವಾಗ ಹೇಳಿದಂತ. ಯಾಕೆ ಹಿಂಗಾಯ್ತು ನನಗ ಅಂತ ಕೇಳಿದಾಗ, ಇಲ್ಲಪ್ಪ ಅದು ನಿನ್ನ ತಪ್ಪಲ್ಲ, ಆ ಮಣ್ಣಿನ ಪ್ರಭಾವ. ಆ ಮಣ್ಣಿನೊಳಗೆ ಅಣ್ಣತಮ್ಮರು ರಾಗದ್ವೇಷದಿಂದ ಬಡದಾಡ್ಯಾರ. ಅದಕ್ಕೆ ಅಲ್ಲಿರ್ತಕ್ಕಂಥ ಜನಗಳು ಅಣ್ಣತಮ್ಮರು ಪ್ರೀತಿ ಪ್ರೇಮ ವಾತ್ಸಲ್ಯ ಅನ್ನೋದನ್ನ ಮರ್ತೇ ಇರ್ತಾರ ಅಂತಕ್ಕಂಥದ್ದನ್ನ ರಾಮ ಹೇಳಿದಂತ. ಅವಾಗ ಗೊತ್ತಾಯ್ತು. ಹೇಳ ತಾತ್ಪರ್ಯ ಏನಂತ ಕೇಳಿದ್ರ, ಯಾವ ಭೂಮಿಯೊಳಗೆ ನಾವು ಕುಂತಿರ್ತೀವಿ ಅದು ಸಾತ್ವಿಕ ಭೂಮಿ ಇತ್ತು ಅಂದ್ರೆ ಸಾತ್ವಿಕ ಗುಣ ಜಾಗೃತ ಆಗುತ್ತದ, ರಾಜಸಿಕ ಭೂಮಿ ಇತ್ತು ಅಂದ್ರೆ ರಾಜಸಿಕವಾಗಿರ್ತಕ್ಕಂಥ ಗುಣಗಳು ಜಾಗೃತ ಆಗುತ್ತವು. ಭೂಮಿಯ ಸೂಕ್ಷ್ಮ ಗುಣನೂ ಕೂಡ ಮನುಷ್ಯನ ಮನಸ್ಸಿನ ಮೇಲೆ ಪ್ರಭಾವ ಬೀಳ್ತವು. ಅಂತೆ ಏನು ಮಾಡಾಕತ್ತಿದ್ರು ಇಲ್ಲಿ ನಾರದ ಭಗವಂತ, ಪುಣ್ಯಮಯವಾಗಿರ್ತಕ್ಕಂಥ ಭಗವತಿ ಗಂಗಾ ಇರತಕ್ಕಂಥ ಆ ನದಿ ದಂಡಿ ಒಳಗೆ ಬಂದು ಆ ಭಾಗವತದ ಪ್ರಚಾರವನ್ನ ಮಾಡಬೇಕು ಅಂತ ತಿಳ್ಕೊಂಡು ಅಲ್ಲಿಗೆ ಪ್ರವೇಶವನ್ನ ಮಾಡಿದಾನ. ಅದಕ್ಕೆ ಅವರಂತಾರ, ಸೂಕ್ಷ್ಮ ರೀತಿ ಸೇ ಮನ್ ಪರ್ ಅವಶ್ಯ ಪಡ್ತಾ ಹೈ, ಭೋಗ ಭೂಮಿ ಭಕ್ತಿ ಮೇ ಬಾಧಕ ಹೈ. ನೋಡ್ರಿ, ಅದಕ್ಕೆ ಅವ್ರಂತಾರ, ಭೋಗ ಭೂಮಿ ಇತ್ತು ಅಂದ್ರ ಸದಾ ಭೋಗಗಳನ್ನ ಭೋಗಿಸ್ತಕ್ಕಂಥ ಜಾಗ ಎಂದರ ಭಕ್ತಿ ಮಾಡಕ್ ಬರ್ತೈತೇನಲ್ಲಿ, ಅದು ಭಕ್ತಿ ಏನಾಗ್ತದ, ಬಾಧಕ ಆಗತ್ತದ. ಅದಕ್ಕೆ ಶ್ರೀ ಗಂಗಾಜಿ ಕ ತಟ ಜ್ಞಾನ ಭೂಮಿ ಹೈ. ಗಂಗಾ ತಟ ಹೆಂಗದ, ಅದು ದಂಡಿ ಅಂದ್ರ ಜ್ಞಾನ ಭೂಮಿ. ಇನ್ನು ಈಗೂ ಸದ್ಯದ ಕಾಲದೊಳಗೆ ಎಷ್ಟೋ ಮಹಾತ್ಮರು ಮುನಿಗಳು ಸಂತರು ಆಶ್ರಮಗಳನ್ನು ಸ್ಥಾಪನೆ ಮಾಡಿ ಗಂಗಾ ನದಿಯೊಳಗ ಜ್ಞಾನ ದಾನವನ್ನ ನಿರಂತರವಾಗಿ ಹರಿಸ್ತಕ್ಕಂಥ ಈಗನೂ ಕೂಡ ಅದನ್ನು ನೋಡ್ತೀವಿ ನಾವು. ಋಷಿಕೇಶ, ಹರಿದ್ವಾರ ಮೊದಲಾಗಿರ್ತಕ್ಕಂಥ ಕಾಶಿ ಒಳಗ ಮಠಗಳನ್ನು ಸ್ಥಾಪನೆ ಮಾಡಿಕೊಂಡು ಸಾಧಕರಿಗೆ ನಿರಂತರವಾಗಿ ಜ್ಞಾನೋಪದೇಶವನ್ನ ಮಾಡ್ತಾ ಇರ್ತಾರಲ್ಲ, ಅದಕ್ಕೆ ಜ್ಞಾನ ಭೂಮಿ ಅಂತ ನಾವು ಕರಿತೀವಿ. ಅತಃ ಜ್ಞಾನಕ್ಕಿ ಗಂಗಾ ಕಿನಾರೆ ಚಲೋ. ಇದು ಅದಕ್ಕಾಗಿ ನಾವು ಕೂಡ ಎಲ್ಲಿಗೆ ಹೋಗೋಣ ಅಂತಂದ್ರ ಗಂಗಾ ನದಿಗೆ ಹೋಗೋಣ ಅಂತ ತಿಳ್ಕೊಂಡು ನಾರದ ಮಹರ್ಷಿ ಗಂಗಾ ನದಿಯ ತಟಕ್ಕೆ ಬಂದಿದ್ದಾನ. ಆ ನಂತರದೊಳಗ ಮುಂದಲ್ಲಿ ಕಥಾ ಶ್ರೀಮದ್ ಭಾಗವತ ಕಥಾವನ್ನ ಪ್ರಾರಂಭ ಮಾಡೋರಿದಾರ. ಭಾಗವತ ಕಥದ ಪ್ರಚಾರದಿಂದನೇ ಭಕ್ತಿ ಜ್ಞಾನಗಳು ಪುಷ್ಟಿಯನ್ನು ಹೊಂದುತ್ತಾವು ಅಂತಕ್ಕಂಥ ಮಾತನ್ನ ಉಪದೇಶ ಮಾಡ್ತಾ ಇದ್ದಾರ. ಮುಂದೆ ಏನು ಹೇಳ್ತಾರ ಅನ್ನೋದನ್ನ ನಾಳೆ ದಿವಸ ಚಿಂತನೆ ಮಾಡೋಣ. ಇವತ್ತು ಮತ್ತೊಂದು ಕಡೆ ಕಾರ್ಯಕ್ರಮ ಇರೋದ್ರಿಂದ ಒಂದು 10 ನಿಮಿಷ ಜಲ್ದಿ ಮುಗಿಸೀನಿ. ನಾಳೆ ಯಥಾ ಪ್ರಕಾರ 7ರಿಂದ 8 ತನಕ ನಡೆಸ್ತೀನಿ.